ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ನಮ್ಮ ಕೆಇಎ ಕಡೆಯಿಂದ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ. 2026ನೇ ಸಾಲಿನ ವಿವಿಧ ಇಲಾಖೆಗಳ ಪರಿಷ್ಕೃತ ನೇಮಕಾತಿ ಅಧಿಸೂಚನೆ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ. ಗೌರ್ಮೆಂಟ್ ಜಾಬ್ಸ್ ಅಥವಾ ಎಂಜಿನಿಯರಿಂಗ್ ಕರಿಯರ್ನು ಎದುರು ನೋಡ್ತಾ ಇರೋ ಆಸ್ಪಿರೆಂಟ್ಸ್ಗೆ ಇದೊಂದು ಗ್ರೇಟ್ ಅಪರ್ಚುನಿಟಿ. ಈ ಇಡೀ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿರೋ ಆಸ್ಪೆಕ್ಟ್ಸ್ ಜೊತೆಗೆ ಬಂದಿದೆ. ಈ ವಿಡಿಯೋದಲ್ಲಿ ನಾವು ಉಳಿಕೆ ಮೂಲ ವೃಂದ ಅಂದರೆ RPC ಮತ್ತು ಕಲ್ಯಾಣ ಕರ್ನಾಟಕ ವೃಂದ ಅಂದರೆ ಕಲ್ಯಾಣ ಕರ್ನಾಟಕ ಕ್ಯಾಡರ್ ಇವೆರಡರ ಕಂಪ್ಲೀಟ್ ಡೀಟೇಲ್ಸ್, ಹುದ್ದೆಗಳ ಸಂಖ್ಯೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲವನ್ನ ಇಂಚಿಂಚಾಗಿ ಅನಾಲಿಸಿಸ್ ಮಾಡೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂದರೆ ಪ್ರತಿಯೊಂದು ಪಾಯಿಂಟ್ ಕೂಡ ನಿಮ್ಮ ಸೆಲೆಕ್ಷನ್ಗೆ ತುಂಬಾ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಆಫ್ ಆಲ್ ಈ ನೋಟಿಫಿಕೇಷನ್ನ ಬೇಸಿಕ್ ಸ್ಟ್ರಕ್ಚರನ್ನು ಅರ್ಥ ಮಾಡ್ಕೊಳ್ಳೋಣ. ಕೆಇಎ ಈ ಬಾರಿ 2 ಸಪ್ರೇಟ್ ನೋಟಿಫಿಕೇಷನ್ಗಳನ್ನು ಇಶ್ಯೂ ಮಾಡಿದೆ. ಮೊದಲನೇದು RPC ವೃಂದಕ್ಕೆ ಸಂಬಂಧಿಸಿದ್ದು. ಇದರರ್ಥ ಕಲ್ಯಾಣ ಕರ್ನಾಟಕ ರೀಜನ್ ಬಿಟ್ಟು ಉಳಿದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಈ ಕೆಟಗರಿಯ ಅಡಿಯಲ್ಲಿ ಬರ್ತಾರೆ. ಇನ್ನು ಎರಡನೆಯದು ಕಲ್ಯಾಣ ಕರ್ನಾಟಕ ಅಂದರೆ KK ವೃಂದದ ಅಭ್ಯರ್ಥಿಗಳಿಗೆ ಮಾತ್ರ ಮೀಸಲಾಗಿರೋದು. ಸಂವಿಧಾನದ ಆರ್ಟಿಕಲ್ 371J ಅಡಿಯಲ್ಲಿ ಬರೋ ಆ ಭಾಗದ ಲೋಕಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಈ ಹುದ್ದೆಗಳು ಸಿಗುತ್ತವೆ. ಹಾಗಾಗಿ ನೀವು ಅರ್ಜಿ ಹಾಕುವಾಗ ಯಾವ ಕೆಟಗರಿಗೆ ಬರ್ತೀರಾ ಅಂತ ಕ್ಲಿಯರ್ ಆಗಿ ನೋಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಈ 2 ನೋಟಿಫಿಕೇಷನ್ಗಳ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಹೇಗಿದೆ ಅನ್ನೋದನ್ನು ಮುಂದೆ ನೋಡೋಣ. ನಿಮಗೆಲ್ಲ ತಿಳಿದಿರೋ ಹಾಗೆ ಈ ನೇಮಕಾತಿ ಪ್ರಕ್ರಿಯೆಯು ಮೊದಲು 8 ಅಕ್ಟೋಬರ್ 2025 ಮತ್ತು 31 ಅಕ್ಟೋಬರ್ 2025 ಮತ್ತು 15 ನವೆಂಬರ್ 2025ರ ಅಧಿಸೂಚನೆಗಳ ಮೂಲಕ ಪ್ರಾರಂಭವಾಗಿತ್ತು. ಆದರೆ ಸರ್ಕಾರದ ಮಟ್ಟದಲ್ಲಿ ಇಂಟರ್ನಲ್ ರಿಸರ್ವೇಷನ್ ಜಾರಿಗೆ ತರುವ ಪ್ರಕ್ರಿಯೆಗಳು ಮತ್ತು ಕಾನೂನಾತ್ಮಕ ಚರ್ಚೆಗಳು ನಡೆಯುತ್ತಿದ್ದರಿಂದ ಈ ನೇಮಕಾತಿಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿತ್ತು ಅಥವಾ ಮುಂದೂಡಲಾಗಿತ್ತು. ಈಗ ಒಳ ಮೀಸಲಾತಿಯ ಗೊಂದಲಗಳು ಬಗೆಹರಿದು ಪರಿಷ್ಕೃತ ನಿಯಮಗಳೊಂದಿಗೆ ಈ ನೇಮಕಾತಿ ಪ್ರಕ್ರಿಯೆಯನ್ನು ಮತ್ತೆ ಅಧಿಕೃತವಾಗಿ ಪುನರಾರಂಭಿಸಲಾಗಿದೆ. ಯಾವ ಅಭ್ಯರ್ಥಿಗಳು 2025ರ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಅಧಿಸೂಚನೆಗಳ ಸಮಯದಲ್ಲಿ ಆನ್ಲೈನ್ ಮೂಲಕ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ್ದೀರೋ ಮತ್ತು ಅದಕ್ಕೆ ನಿಗದಿತ ಅರ್ಜಿ ಶುಲ್ಕವನ್ನು ಪಾವತಿಸಿದ್ದೀರೋ ಅಂತಹ ಅಭ್ಯರ್ಥಿಗಳು ಈಗ ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ. ನಿಮ್ಮ ಹಳೆಯ ಅರ್ಜಿಯನ್ನೇ ಪ್ರಸ್ತುತ ಪರಿಷ್ಕೃತ ನೇಮಕಾತಿಗೂ ಪರಿಗಣಿಸಲಾಗುತ್ತೆ ಮತ್ತು ಅದು ಸಂಪೂರ್ಣವಾಗಿ ವ್ಯಾಲಿಡ್ ಆಗಿರುತ್ತೆ. ನೀವು ಮತ್ತೊಮ್ಮೆ ಫೀಸ್ ಕಟ್ಟುವ ಕೆಲಸವೂ ಇರೋದಿಲ್ಲ. ಯಾರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಕೇಳಿದರೆ, ಕಳೆದ ಬಾರಿ ಅಧಿಸೂಚನೆ ಹೊರಬಿದ್ದಾಗ ಕಾರಣಾಂತರಗಳಿಂದ ಅರ್ಜಿ ಸಲ್ಲಿಸಲು ಸಾಧ್ಯವಾಗದವರು ಮತ್ತು ಕಳೆದ ಬಾರಿ ಅರ್ಜಿ ಸಲ್ಲಿಸಲು ವಯೋಮಿತಿ ಅಥವಾ ವಿದ್ಯಾರ್ಹತೆ ಇಲ್ಲದೆ ಪ್ರಸ್ತುತ ದಿನಾಂಕದ ವೇಳೆಗೆ ಹೊಸದಾಗಿ ಎಲಿಜಿಬಲ್ ಆಗಿರೋ ಅಭ್ಯರ್ಥಿಗಳು ಈಗ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಹೊಸದಾಗಿ ಅರ್ಜಿ ಸಲ್ಲಿಸುವವರು ಮಾತ್ರ ಅಪ್ಲಿಕೇಶನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿ ನಿಗದಿತ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಹಳೆಯ ಅಭ್ಯರ್ಥಿಗಳು ಯಾವುದೇ ಆತಂಕವಿಲ್ಲದೆ ತಮ್ಮ ಪರೀಕ್ಷೆಯ ತಯಾರಿಯನ್ನು ಮುಂದುವರಿಸಬಹುದು. ಇನ್ನು ಈ ಬಾರಿ ಕರೆದಿರುವಂಥ ಅಧಿಸೂಚನೆಯ ಡೇಟ್ಸ್ಗಳನ್ನು ನೋಡೋದಾದರೆ, ಅಪ್ಲಿಕೇಶನ್ ಪ್ರೊಸೆಸ್ ಮೇ 21, 2026ರಿಂದಲೇ ಸ್ಟಾರ್ಟ್ ಆಗಿದೆ. ಇನ್ನು ಅಪ್ಲೈ ಮಾಡೋಕ್ಕೆ ಕಡೆಯ ದಿನಾಂಕ ಬಂದು ಜೂನ್ 4, 2026. ಟೈಮ್ ತುಂಬ ಕಮ್ಮಿ ಇದೆ ಫ್ರೆಂಡ್ಸ್, ಜಸ್ಟ್ ಕೆಲವು ದಿನಗಳು ಮಾತ್ರ ಸಿಗುತ್ತೆ. ಹಾಗೆಯೇ ಅಪ್ಲಿಕೇಶನ್ ಫೀಸ್ ಪೇ ಮಾಡೋಕ್ಕೆ ಜೂನ್ 5, 2026ರ ಸಂಜೆ 4 ಗಂಟೆವರೆಗೆ ಲಾಸ್ಟ್ ಚಾನ್ಸ್ ಇರುತ್ತೆ. ಬನ್ನಿ ಈಗ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಅಂತ ನೋಡೋಣ. ಮೊದಲಿಗೆ RPC ಕೆಟಗರಿಯಲ್ಲಿ ಒಟ್ಟು 30 ಹುದ್ದೆಗಳಿವೆ. ಇದನ್ನು 3 ಪ್ರಮುಖ ಇಲಾಖೆಗಳಿಗೆ ಹಂಚಲಾಗಿದೆ. ನಂಬರ್ 1 ಕೃಷಿ ಮಾರುಕಟ್ಟೆ ಇಲಾಖೆ. ಇದರಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಅಂದರೆ ಸಿವಿಲ್ ವಿಭಾಗದ AE ಹುದ್ದೆಗಳು 10 ಇವೆ. ನಂಬರ್ 2 ಬೆಂಗಳೂರು ಜಲಮಂಡಳಿ ಅಂದರೆ BWSSB. ಇದರಲ್ಲಿ ಸಿವಿಲ್ ಇಂಜಿನಿಯರ್ಗೆ 13 ಪೋಸ್ಟ್, ಮೆಕ್ಯಾನಿಕಲ್ ಇಂಜಿನಿಯರ್ಗೆ 2 ಪೋಸ್ಟ್ ಮತ್ತು ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ 1 AE ಹುದ್ದೆ ಇದೆ. ಇನ್ನು ನಂಬರ್ 3 KSSIDC. ಇದರಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ 1 ಹುದ್ದೆ ಜೊತೆಗೆ 3 ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ಗಳಿವೆ. ಸಿವಿಲ್ ಇಂಜಿನಿಯರ್ಸ್ಗಳಿಗಂತೂ ಇದು ತುಂಬಾ ವಂಡರ್ಫುಲ್ ಅಪಾರ್ಚುನಿಟಿ.
ಇನ್ನು ಕಲ್ಯಾಣ ಕರ್ನಾಟಕ ಅಂದರೆ KK ರೀಜನ್ನ ಅಭ್ಯರ್ಥಿಗಳಿಗೆ ಒಟ್ಟು 7 ಹುದ್ದೆಗಳನ್ನು ರಿಸರ್ವ್ ಮಾಡಲಾಗಿದೆ. ಇದನ್ನು ಕೂಡ ಡಿಪಾರ್ಟ್ಮೆಂಟ್ ವೈಸ್ ನೋಡೋದಾದರೆ ಮೊದಲಿಗೆ BWSSB ಅಡಿಯಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಮಾಡಿದವರಿಗೆ 5 ಅಸಿಸ್ಟೆಂಟ್ ಎಂಜಿನಿಯರ್ ಹುದ್ದೆಗಳಿವೆ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದವರಿಗೆ 1 ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆ ಇದೆ. ಇನ್ನುಳಿದಂತೆ KSSIDC ಇಲಾಖೆಯಲ್ಲಿ ಸಿವಿಲ್ ವಿಭಾಗದ ಅಭ್ಯರ್ಥಿಗಳಿಗೆ 1 ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ ಲಭ್ಯವಿದೆ. ಹುದ್ದೆಗಳ ಸಂಖ್ಯೆ ಕಮ್ಮಿ ಇದೆ ಅಂತ ಅನ್ಕೋಬೇಡಿ. ಕಲ್ಯಾಣ ಕರ್ನಾಟಕ ಲೋಕಲ್ ರಿಸರ್ವೇಷನ್ ಇರೋದ್ರಿಂದ ಕಾಂಪಿಟೇಷನ್ ಬ್ಯಾಲೆನ್ಸ್ ಆಗುತ್ತೆ. ಪ್ರತಿಯೊಂದು ಪೋಸ್ಟ್ಗೆ ಅದರದ್ದೇ ಆದ ವ್ಯಾಲ್ಯೂ ಇದೆ. ಹಾಗಾಗಿ ಪ್ರಿಪ್ರೇಷನ್ ಈಗಿನಿಂದಲೇ ಸ್ಟಾರ್ಟ್ ಮಾಡಿ. ಇನ್ನು ಕ್ವಾಲಿಫಿಕೇಷನ್ ವಿಷಯಕ್ಕೆ ಬಂದರೆ ಯಾವುದೇ ಕನ್ಫ್ಯೂಷನ್ ಬೇಡ. ನೀವು ಅಪ್ಲೈ ಮಾಡ್ತಾ ಇರೋ ಪೋಸ್ಟ್ಗೆ ಸಂಬಂಧಪಟ್ಟ ಸ್ಟ್ರೀಮ್ನಲ್ಲಿ ಎಂಜಿನಿಯರಿಂಗ್ ಪದವಿ ಅಂದರೆ BE ಅಥವಾ BTech ಕಂಪ್ಲೀಟ್ ಆಗಿರಬೇಕು. ಉದಾಹರಣೆಗೆ ಸಿವಿಲ್ ಪೋಸ್ಟ್ಗೆ ಸಿವಿಲ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ಗೆ ಮೆಕ್ಯಾನಿಕಲ್ ಪದವಿ ಇರಬೇಕು. ಒಂದು ಇಂಪಾರ್ಟೆಂಟ್ ಕಂಡೀಷನ್ ಇದೆ. ಒಂದು ವೇಳೆ ನೀವು BWSSB ಹುದ್ದೆಗಳಿಗೆ ಅಪ್ಲೈ ಮಾಡ್ತಿದ್ರೆ ನಿಮ್ಮ ಹತ್ರ ಕನಿಷ್ಠ 6 ತಿಂಗಳ ಕಂಪ್ಯೂಟರ್ ಟ್ರೈನಿಂಗ್ ಕೋರ್ಸ್ ಸರ್ಟಿಫಿಕೇಟ್ ಇರಲೇಬೇಕು. ಇದು ಮ್ಯಾಂಡೇಟರಿ. ಮತ್ತೊಂದು ಬಿಗ್ ಅಲರ್ಟ್ ಅಂದರೆ KSSIDCಯಲ್ಲಿರೋ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರಿಂಗ್ ಹುದ್ದೆಗೆ ಬರೀ ಡಿಗ್ರಿ ಇದ್ದರೆ ಸಾಲದು. ಅದರ ಜೊತೆಗೆ ಗೌರ್ಮೆಂಟ್ ಅಥವಾ ರೆಕಗ್ನೈಸ್ಡ್ ಆರ್ಗನೈಸೇಷನ್ನಲ್ಲಿ ಕನಿಷ್ಠ 3 ವರ್ಷಗಳ ವರ್ಕ್ ಎಕ್ಸ್ಪೀರಿಯನ್ಸ್ ಅಂದರೆ ಸೇವಾ ಅನುಭವ ಇರೋದು ಕಡ್ಡಾಯವಾಗಿದೆ. ಇನ್ನು ಏಜ್ ಲಿಮಿಟನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ಕನಿಷ್ಠ ವಯಸ್ಸು 18 ವರ್ಷ ಆಗಿರಬೇಕು. ಇನ್ನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ವಿಷಯಕ್ಕೆ ಬಂದರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ 5 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಅಂದರೆ ಸಡಿಲಿಕೆಯನ್ನು ಆಲ್ರೆಡಿ ಇನ್ಕ್ಲೂಡ್ ಮಾಡಲಾಗಿದೆ. ಇದರ ಪ್ರಕಾರ ಸಾಮಾನ್ಯ ವರ್ಗದ ಅಂದರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 40 ವರ್ಷ ಮತ್ತು OBC ಅಡಿಯಲ್ಲಿ ಬರುವ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳವರೆಗೆ ಅವಕಾಶವಿದೆ. ಹಾಗೆಯೇ SC ST ಮತ್ತು ಪ್ರವರ್ಗ 1 ಅಂದರೆ ಕೆಟಗರಿ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷಗಳವರೆಗೆ ಇರುತ್ತೆ. ಸೊ ಏಜ್ ಲಿಮಿಟ್ ಸಾಕಷ್ಟು ಉದಾರವಾಗಿರೋದ್ರಿಂದ ಹಿರಿಯ ಆಸ್ಪಿರೆಂಟ್ಸ್ ಕೂಡ ಈ ಬಾರಿ ಲಕ್ ಟ್ರೈ ಮಾಡ್ಬೋದು. ಫೀಸ್ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನು ಇಲ್ಲಿ ನೋಡೋಣ. ಕೆಟಗರಿ ವೈಸ್ ಅಪ್ಲಿಕೇಶನ್ ಫೀಸ್ ಡಿಫ್ರೆಂಟ್ ಆಗಿದೆ. ಮೊದಲಿಗೆ ಸಾಮಾನ್ಯ ಅರ್ಹತೆ ಅಂದರೆ GM ಮತ್ತು OBCಗೆ ಸೇರಿದ ಇತರೆ ಹಿಂದುಳಿದ ಪ್ರವರ್ಗ ಅಭ್ಯರ್ಥಿಗಳಿಗೆ 750 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. ಇನ್ನು SC ST ಪ್ರವರ್ಗ 1 ಮಾಜಿ ಸೈನಿಕರು ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಸ್ ಇರುತ್ತೆ. ಇನ್ನುಳಿದಂತೆ ವಿಶೇಷ ಚೇತನ ಅಂದರೆ PWD ಅಭ್ಯರ್ಥಿಗಳಿಗೆ ಅತಿ ಕಮ್ಮಿ ಅಂದರೆ 250 ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಈ ಶುಲ್ಕವನ್ನು ನೀವು ಆನ್ಲೈನ್ ಗೇಟ್ವೇ ಮುಖಾಂತರವೇ ಡೆಡ್ಲೈನ್ ಒಳಗಾಗಿ ಪಾವತಿ ಮಾಡಬೇಕಾಗುತ್ತೆ. ಇನ್ನು ಇದು ನೋಟಿಫಿಕೇಷನ್ನ ಅತ್ಯಂತ ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ನೀವು ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಗಳ ಹುದ್ದೆಗಳಿಗೆ ಎಲಿಜಿಬಲ್ ಇದ್ದರೆ ಪ್ರತ್ಯೇಕವಾಗಿ ಬೇರೆ ಬೇರೆ ಅಪ್ಲಿಕೇಶನ್ ಹಾಕೋ ಅಗತ್ಯ ಇಲ್ಲ. ಎಲ್ಲ ಇಲಾಖೆಯ ಹುದ್ದೆಗಳಿಗೂ ಸೇರಿ ಕೇವಲ ಒಂದೇ ಆನ್ಲೈನ್ ಅರ್ಜಿ ಸಬ್ಮಿಟ್ ಮಾಡಬೇಕು. ಇದರಿಂದ ನಿಮ್ಮ ಟೈಮ್ ಮತ್ತು ಎಫರ್ಟ್ಸ್ ಉಳಿಯುತ್ತೆ. ಅಷ್ಟೇ ಅಲ್ಲ, ಫೀಸ್ನಲ್ಲೂ ಕೂಡ ರಿಯಾಯಿತಿ ಇದೆ. ಒಂದೇ ಸಿಲೆಬಸ್ ಇರೋ ಬೇರೆ ಬೇರೆ ಹುದ್ದೆಗಳಿಗೆ ಅಪ್ಲೈ ಮಾಡಿದರೆ ನೀವು ಮೊದಲನೇ ಹುದ್ದೆಗೆ ಮಾತ್ರ ಫುಲ್ ಫೀಸ್ ಅಂದರೆ 750 ರೂಪಾಯಿ ಅಥವಾ 500 ರೂಪಾಯಿಯನ್ನು ಕಟ್ಟಬೇಕು. ಆಮೇಲೆ ನೀವು ಆ್ಯಡ್ ಮಾಡೋ ಪ್ರತಿ ಹೆಚ್ಚುವರಿ ಹುದ್ದೆಗೆ ಕೇವಲ 100 ರೂಪಾಯಿ ಎಕ್ಸ್ಟ್ರಾ ಫೀಸ್ ಕಟ್ಟಿದರೆ ಸಾಕು. ಇನ್ನು ಎಕ್ಸಾಮ್ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅಂತಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಕಂಪ್ಲೀಟಾಗಿ ಆಫ್ಲೈನ್ ಮೋಡ್ನಲ್ಲೇ ನಡೆಯುತ್ತೆ. ಅಂದರೆ ನೀವು OMR ಶೀಟ್ನಲ್ಲಿ ಉತ್ತರಗಳನ್ನು ಮಾರ್ಕ್ ಮಾಡಬೇಕಾಗುತ್ತೆ. ಇನ್ನು ಎಕ್ಸಾಮ್ ಸೆಂಟರ್ಗಳ ವಿಷಯಕ್ಕೆ ಬಂದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಪರೀಕ್ಷೆ ಇರೋದಿಲ್ಲ. ರಾಜ್ಯದಲ್ಲಿ ಕೇವಲ 3 ಪ್ರಮುಖ ಸಿಟಿಗಳಲ್ಲಿ ಮಾತ್ರ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ. ಅವುಗಳೆಂದರೆ ಬೆಂಗಳೂರು, ಧಾರವಾಡ ಮತ್ತು ಕಲಬುರಗಿ. ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕುವಾಗಲೇ ನಿಮಗೆ ಹತ್ತಿರವಾಗಿರೋ ಮತ್ತು ಕಂಫರ್ಟಬಲ್ ಆಗಿರೋ ಸೆಂಟರನ್ನು ವೈಸಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಕಡ್ಡಾಯ ಕನ್ನಡ ಪರೀಕ್ಷೆ ಇಲ್ಲಿ ಅತ್ಯಂತ ಪ್ರಮುಖ ಘಟ್ಟ. ಯಾರೆಲ್ಲ ತಮ್ಮ SSLC ಅಥವಾ ಅದಕ್ಕೆ ಸಮಾನವಾದ ಎಕ್ಸಾಮ್ನಲ್ಲಿ ಕನ್ನಡವನ್ನು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ ಓದಿಲ್ವೋ ಅಂಥವರಿಗೆಲ್ಲ ಈ ಟೆಸ್ಟ್ ಇರುತ್ತೆ. ಇದು ಒಟ್ಟು 150 ಅಂಕಗಳಿಗೆ ನಡೆಯೋ ಡಿಸ್ಕ್ರಿಪ್ಟಿವ್ ಅಥವಾ ನಿಗದಿತ ಮಾದರಿ ಪರೀಕ್ಷೆ. ಇನ್ನು ನೆನಪಿಡಿ, ಈ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಮಾತ್ರ ಕಡ್ಡಾಯ. ಮೇನ್ ಮೆರಿಟ್ ಲಿಸ್ಟ್ಗೆ ನಿಮ್ಮನ್ನು ಕನ್ಸಿಡರ್ ಮಾಡಬೇಕಾದ್ರೆ ನೀವು ಈ ಕನ್ನಡ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳನ್ನು ಪಡೆದುಕೊಳ್ಳೇಬೇಕು. ಒಂದು ವೇಳೆ ನೀವು ಇದರಲ್ಲಿ ಫೇಲ್ ಆದರೆ ನಿಮ್ಮ ಮೇನ್ ಎಕ್ಸಾಮ್ ಪೇಪರ್ಸ್ ಎಷ್ಟೇ ಚೆನ್ನಾಗಿ ಬರೆದಿದ್ರೂ ವ್ಯಾಲ್ಯುವೇಷನ್ ಆಗಲ್ಲ. ಸೊ ಬಿ ಕೇರ್ಫುಲ್. ಇನ್ನು SSLC ಅಥವಾ ಅದಕ್ಕೆ ಸಮಾನವಾದ ವಿದ್ಯಾಭ್ಯಾಸದಲ್ಲಿ ಕನ್ನಡವನ್ನು ಒಂದು ಭಾಷೆ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಯಾರು ಓದಿ ಪಾಸಾಗಿದ್ದಾರೋ ಅಂಥವರು ಈ ಎಕ್ಸಾಮನ್ನು ಬರೆಯೋ ಅವಶ್ಯಕತೆ ಇಲ್ಲ. ಅದೇ ರೀತಿ
ಯಾರೆಲ್ಲ SSLC ಅಥವಾ ಅದಕ್ಕೆ ಸಮಾನವಾದ ಎಕ್ಸಾಮ್ನಲ್ಲಿ ಕನ್ನಡವನ್ನು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದರೆ ನಿಮಗೆ ಈ ಪರೀಕ್ಷೆಯಿಂದ ವಿನಾಯಿತಿ ಇರುತ್ತೆ. ಹಾಗೆಯೇ KEA ಅಥವಾ KPSC ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಈಗಾಗಲೇ ಪಾಸಾಗಿದ್ದರೂ ಸಹಿತ ನಿಮಗೆ ಈ ಪರೀಕ್ಷೆಯಿಂದ ವಿನಾಯಿತಿ ಇರುತ್ತೆ. ಇನ್ನುಳಿದ ಅಭ್ಯರ್ಥಿಗಳು ಈ ಪರೀಕ್ಷೆಯನ್ನು ಕಡ್ಡಾಯವಾಗಿ ಅಟೆಂಡ್ ಮಾಡಲೇಬೇಕು, ಪಾಸ್ ಆಗಲೇಬೇಕು. ನೀವು ಜೂನಿಯರ್ ಪ್ರೋಗ್ರಾಮರ್, ಅಸಿಸ್ಟೆಂಟ್ ಇಂಜಿನಿಯರ್, ಸಿವಿಲ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಅಥವಾ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ನೀವು ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ ಡೀಟೇಲ್ಸನ್ನು ತಿಳಿದುಕೊಂಡಿರಲೇಬೇಕು. ಈಗ ಅದನ್ನು ನೋಡೋಣ. ಫಸ್ಟ್ ಒನ್, ಪೇಪರ್ 1. ಇದು ಜನರಲ್ ಪೇಪರ್. ಟೋಟಲ್ 300 ಮಾರ್ಕ್ಸ್ಗೆ ಈ ಎಕ್ಸಾಮ್ ನಡೆಯುತ್ತೆ. ಸಾಲ್ವ್ ಮಾಡೋಕ್ಕೆ 2 ಅವರ್ಸ್ ಟೈಮ್ ಸಿಗುತ್ತೆ. ಇದರಲ್ಲಿ ಕರೆಂಟ್ ಅಫೇರ್ಸ್, ಜನರಲ್ ಸೈನ್ಸ್ ಮತ್ತು ಕರ್ನಾಟಕ ಇಂಡಿಯನ್ ಹಿಸ್ಟ್ರಿ ಹಾಗೆ ಜಿಯೋಗ್ರಫಿ ಇರುತ್ತೆ. ಅಷ್ಟೇ ಅಲ್ಲದೆ ಸೋಷಿಯಲ್ ಸೈನ್ಸ್, ಮೆಂಟಲ್ ಎಬಿಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ರೂರಲ್ ಡೆವಲಪ್ಮೆಂಟ್, ಇಂಡಿಯನ್ ಎಕಾನಮಿ, ಎನ್ವಿರಾನ್ಮೆಂಟಲ್ ಸೈನ್ಸ್ ಮತ್ತು ಲಾಜಿಕಲ್ ರೀಸನಿಂಗ್ ತರಹದ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರುತ್ತೆ. ಜೊತೆಗೆ ಡೈಲಿ ಲೈಫ್ಗೆ ಕನೆಕ್ಟ್ ಆಗೋ ಜನರಲ್ ನಾಲೆಜ್ ಆ್ಯಂಡ್ ಪ್ರಾಕ್ಟಿಕಲ್ ನಾಲೆಜ್ ಬೇಸ್ಡ್ ಕ್ವೆಶ್ಚನ್ಸ್ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್ ಪೇಪರ್ 2. ಇದು ಸ್ಪೆಸಿಫಿಕ್ ಪೇಪರ್, ಅಂದರೆ ನಿಮ್ಮ ಸಬ್ಜೆಕ್ಟ್ಗೆ ರಿಲೇಟೆಡ್ ಪೇಪರ್. ಇದು ಕೂಡ 300 ಮಾರ್ಕ್ಸ್ಗೆ ಇರುತ್ತೆ. ಇದರ ಟೈಮ್ ಲಿಮಿಟ್ ಕೂಡ 2 ಅವರ್ಸ್. ಇದರ ಕಂಪ್ಲೀಟ್ ಸಿಲೆಬಸ್ಸನ್ನು ಸಪ್ರೇಟಾಗಿ ಅನೌನ್ಸ್ ಮಾಡಿದ್ದಾರೆ. ಈ ಎಕ್ಸಾಮ್ನಲ್ಲಿ ಯಾವುದೇ ಕಾರಣಕ್ಕೂ ಕುರುಡು ಕಂಚಾಣ ಆಡೋ ಹಾಗಿಲ್ಲ, ಅಂದರೆ ಬ್ಲೈಂಡ್ ಆಗಿ ಗೆಸ್ ವರ್ಕ್ ಮಾಡೋ ಹಾಗಿಲ್ಲ. ಯಾಕಂದರೆ ಈ ಎಕ್ಸಾಮ್ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಸಿಸ್ಟಮ್ ಇದೆ. ನೀವು ಬರೆಯೋ ಪ್ರತಿಯೊಂದು ಸರಿಯಾದ ಉತ್ತರಕ್ಕೂ ಪ್ಲಸ್ ಪಾಯಿಂಟ್ ಸಿಕ್ಕರೆ, ನೀವು ಮಾಡೋ ಪ್ರತಿಯೊಂದು ತಪ್ಪು ಉತ್ತರಕ್ಕೂ 4ನೇ 1 ಅಂಶ ಅಷ್ಟು ಅಂಕಗಳನ್ನು ಕಟ್ ಮಾಡಲಾಗುತ್ತೆ. ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ 0.75 ಅಂಕಗಳನ್ನು ಕಳೆಯಲಾಗುತ್ತೆ. ಹಾಗಾಗಿ ನಿಮಗೆ ಪಕ್ಕಾ ಶೋರ್ ಇರೋ ಆನ್ಸರ್ಸ್ಗೆ ಮಾತ್ರ OMR ಶೀಟ್ನಲ್ಲಿ ರೌಂಡಪ್ ಮಾಡಿ. ಗೊತ್ತಿಲ್ಲದ ಪ್ರಶ್ನೆಗಳನ್ನು ಬಿಟ್ಟು ಬಿಡೋದೇ ಜಾಣತನ. ಇಲ್ಲದಿದ್ದರೆ ಇರೋ ಮಾರ್ಕ್ಸ್ ಕೂಡ ಮೈನಸ್ ಆಗುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅಂತ ನೀವು ಡೀಟೇಲ್ ಆಗಿ ತಿಳಿದುಕೊಳ್ಳಿ. ಮೊದಲನೇದಾಗಿ ನೀವು ಕ್ವಾಲಿಫೈ ಆಗಬೇಕಾದ್ರೆ ಪರೀಕ್ಷೆಯ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಅಂಕಗಳನ್ನು ಪಡಿಲೇಬೇಕು. ಇದರಲ್ಲಿ ಒಂದು ಒಳ್ಳೆಯ ವಿಷಯ ಏನಂದರೆ, ನೀವು ಬರೆಯೋದು ಒಂದೇ ಎಕ್ಸಾಮ್, ಆದರೆ ನೀವು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಹೆಚ್ಚುವರಿ ಫೀಸ್ ಕಟ್ಟಿ ಆಪ್ಷನ್ ಆರಿಸಿಕೊಂಡಿದ್ರೆ ನೀವು ಗಳಿಸಿದ ಅದೇ ಸಿಂಗಲ್ ಸ್ಕೋರನ್ನು ಎಲ್ಲ ಡಿಪಾರ್ಟ್ಮೆಂಟ್ಗಳ ಮೆರಿಟ್ ಲಿಸ್ಟ್ಗೂ ಕನ್ಸಿಡರ್ ಮಾಡಲಾಗುತ್ತೆ. ಆಯಾ ಇಲಾಖೆಯ ಕಟ್ ಆಫ್ ಮತ್ತು ನಿಮ್ಮ ಮೆರಿಟ್ ಆಧಾರದ ಮೇಲೆ ಫೈನಲ್ ಲಿಸ್ಟನ್ನು ರೆಡಿ ಮಾಡಿ ಆಯಾ ಡಿಪಾರ್ಟ್ಮೆಂಟ್ಗೆ KEA ಹಸ್ತಾಂತರಿಸುತ್ತೆ. ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ಟಿಪ್ ಅಂದರೆ, ಆನ್ಲೈನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ 100 ಸಾರಿ ಕ್ರಾಸ್ ವೆರಿಫೈ ಮಾಡಿ. ಏಕೆಂದರೆ ಒಮ್ಮೆ ನೀವು ಅಪ್ಲಿಕೇಶನ್ ಲಾಕ್ ಮಾಡಿ ಫೀಸ್ ಪೇ ಮಾಡಿದರೆ ಆಮೇಲೆ ಯಾವುದೇ ರೀತಿಯ ತಿದ್ದುಪಡಿ ಅಂದರೆ ಕರೆಕ್ಷನ್ ಮಾಡಲು KEA ಚಾನ್ಸ್ ಕೊಡಲ್ಲ. ನಿಮ್ಮ ಹೆಸರು, ಕ್ಯಾಟಗರಿ, ಅಂಕಗಳು ಇವೆಲ್ಲವೂ ಪರ್ಫೆಕ್ಟ್ ಆಗಿರಲಿ. ಇನ್ನು ಲೇಟೆಸ್ಟ್ ಅಪ್ಡೇಟ್ಸ್ ಮತ್ತು ಅಪ್ಲಿಕೇಶನ್ ಲಿಂಕ್ಗಾಗಿ KEA ಅಫಿಷಿಯಲ್ ವೆಬ್ಸೈಟ್ ಆದ cet.online.karnataka.government.in ಮಾತ್ರ ಭೇಟಿ ನೀಡಿ. ಯಾವುದೇ ಫೇಕ್ ನ್ಯೂಸ್ ನಂಬಬೇಡಿ. ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂಥದ್ದೇ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. Thanks for watching. All the best.